ಆಫ್ ಅ ಪರ್ಸೆಂಟೇಜ್. ದ್ವಿತೀಯ PUC ಅಂಕದಲ್ಲಿ ಅವ್ರ ಪರ್ಸೆಂಟೇಜ್ ಎಷ್ಟಾಗಿರ್ಬೇಕಂದ್ರೆ 55%, 55% ಕಡ್ಡಾಯವಾಗಿ ಆಗಿದ್ರೆ ಮಾತ್ರ ಅವ್ರನ್ನ ಏನ್ ಮಾಡ್ತಾರ, ಅಲ್ಲಿ CA ಒಂದು ಎಂಟ್ರೆನ್ಸ್ ಎಕ್ಸಾಮ್ಗೆ ತೆಗೆದುಕೊಳ್ತಾರ. ಇನ್ನು CA ಡ್ಯೂರೇಷನ್ ಎಷ್ಟೈತೆಪ್ಪ ಅಂದ್ರೆ, ಈ ಒಂದು ಕೋರ್ಸ್ ಮುಗಿಲಿಕ್ಕೆ ಅವಧಿ ಎಷ್ಟು ಅಂದ್ರೆ, ನಾವು ಎಷ್ಟು ವರ್ಷದಲ್ಲಿ ಈ CA ಕೋರ್ಸ್ ಅನ್ನ, ಚಾರ್ಟರ್ಡ್ ಅಕೌಂಟೆಂಟ್ ಕೋರ್ಸ್ ಅನ್ನ ಕಂಪ್ಲೀಟ್ ಮಾಡ್ಬೋದು ಅಂದ್ರೆ 4.5 ಅಂದ್ರೆ 4.5 ವರ್ಷ ಮಿನಿಮಮ್ ಏನೈತಿ ಈ ಕೋರ್ಸ್ ಅನ್ನ ಮುಗಿಸ್ಲಿಕ್ಕೆ ಒಂದು ನಿಯಮ ಐತಿ. ಆದ್ರೆ ಕೆಲವೊಂದಿಷ್ಟು ಜನ ಏನ್ ಮಾಡ್ತಾರ, ಅವರ ಒಂದು ಜ್ಞಾನದ ಸಾಮರ್ಥ್ಯಕ್ಕೆ ಅನುಗುಣವಾಗಿ ಅವ್ರು ಏನ್ ಮಾಡ್ತಾರ ಅಂದ್ರೆ, ಈ ಒಂದು CA ನ ಡ್ಯೂರೇಷನ್ ಏನ್ ಮಾಡ್ತಾರೆ, ಹೆಚ್ಚಿನ ಅವಧಿಯನ್ನು ತೆಗೆದುಕೊಳ್ತಾರೆ. ಈಗ 4.5 ವರ್ಷ ಐತಿ, 5 ವರ್ಷ, 6 ವರ್ಷ, 7 ವರ್ಷ, ಈ ರೀತಿ ಅವ್ರು ಏನ್ ಮಾಡ್ತಾರ, ಡ್ಯೂರೇಷನ್ ಜಾಸ್ತಿ ಆಗುತ್ತೆ. ಅಂದ್ರೆ ವರ್ಷಗಳ ಅವಧಿಯಲ್ಲಿ ಕಲಿಕೆ ಜಾಸ್ತಿ ಆಗುತ್ತೆ. ಹಾಗಾಗಿ ಅವರ ಒಂದು ಕೆಪಾಬಿಲಿಟಿ, ಅವರ ಒಂದು ಸಾಮರ್ಥ್ಯಕ್ಕೆ ಅನುಗುಣವಾಗಿ ಅವ್ರು ಏನ್ ಮಾಡ್ತಾರ, CA ಕೋರ್ಸ್ ಅನ್ನ